ನನ್ನ ಕಡೆಯಿಂದ ಬಿಗ್ ಹಾಯ್. ಬಿಗ್ ಬಾಸ್ ಕನ್ನಡ ಸೀಸನ್ 11 ನ 108ನೇ ಎಪಿಸೋಡಿನ ರಿವ್ಯೂ ಜೊತೆ ನಿಮ್ ಮುಂದೆ ಬಂದಿದ್ದೀನಿ. ಎಪಿಸೋಡು ಚಿಂದಿ ಚಿತ್ರಾನ್ನ ಬೋಂದಿ ಮೊಸರನ್ನ ಹಾರ್ಟೆ ಬಾಯಿಗೆ ಬಂದಿತ್ತು, ಹಂಗಿತ್ತು ಎಪಿಸೋಡು. ಸೂಪರ್ ಆಗಿತ್ತು. ಸಂಕ್ರಾಂತಿಯ ಸಂಭ್ರಮದಲ್ಲಿ ಸಂಬಂಧಗಳ ಬೆಸುಗೆ ಅಂತಾನೆ ಹೇಳ್ಬೋದು. ಸಂಕ್ರಾಂತಿ ಹಬ್ಬ, ಹೊಸ ವರ್ಷದ ಮೊದಲನೇ ಹಬ್ಬ, ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತೇಳಿ ನಮ್ಮ ತಾರಮ್ಮ ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟರು ಅಂತಾನೆ ಹೇಳ್ಬೋದು. ಎಪಿಸೋಡು ತುಂಬಾನೇ ಚೆನ್ನಾಗಿತ್ತು. ಈ ಎಪಿಸೋಡನ್ನ ನಾನು ಹೆಂಗ್ ನೋಡ್ತೀನಿ ಅಂತಂದ್ರೆ, ಆಟಕ್ಕೆ ಎಷ್ಟಾದ್ರೂ ಜಗಳಾಡ್ಬೋದು, ಆಟಕ್ಕೋಸ್ಕರವಾಗಿ ಏನ್ ಬೇಕಾದ್ರೂ ಮಾಡ್ಬೋದು. ಅಲ್ಟಿಮೇಟ್ ಆಗಿ ಒಬ್ರ ಬಗ್ಗೆ ಒಬ್ರಿಗೆ ಇರುವಂತಹ ಪ್ರೀತಿ, ವಿಶ್ವಾಸ, ಅದನ್ನೇ ಇಲ್ಲಿಂದ ಟೇಕ್ ಅವೇ ಆಗಿ ತಗೊಂಡೋಗಕ್ಕಾಗೋದು. ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗು, ಏನೇ ಬಿರುಕು ಬಿಟ್ರು ಕೂಡ ಅವೆಲ್ಲವೂ ಕೂಡ ಒಂದು ಗೇಮಿಗಾಗಿ ಬಿಟ್ರೆ ಬೇರೆ ಏನೂ ಅಲ್ಲ ಅನ್ನೋದು ಗೊತ್ತಾಯ್ತು. ಒಟ್ಟಾರೆಯಾಗಿ ಇವತ್ತಿನ ಎಪಿಸೋಡು ಆಯ್ತಾ, ಬೇವು ಬೆಲ್ಲದ ಜೊತೆಗೆ ಆಯ್ತಾ ಸಿಹಿ ಕಹಿ ಎರಡನ್ನೂ ಉಣಬಡಿಸಿ ಕೊನೆಗೆ ಸಂತೋಷವನ್ನು ಕೊಟ್ಟು ಹೋಯ್ತು ಅಂತಾನೆ ಹೇಳ್ಬೋದು. ಮಿಡ್ ವೀಕ್ ಎಲೆಕ್ಷನ್ ಅಂತ ಏನು ನಾವೆಲ್ಲರೂ ಅಂದ್ಕೊಂಡಿದ್ದು, ಓಕೆ ಇವತ್ತು ಮಿಡ್ ವೀಕ್ ಎಲೆಕ್ಷನ್ ಇದೆ, ಯಾರು ಎಲಿಮಿನೇಟ್ ಆಗ್ಬೋದು ಅಂತ. ಆದರೆ ಒಂದು ಟ್ವಿಸ್ಟ್ ಏನಪ್ಪಾ ಅಂತಂದ್ರೆ, ಸಂಕ್ರಾಂತಿಯ ಪ್ರಯುಕ್ತ ಈ ಮಿಡ್ ವೀಕ್ ಎಲೆಕ್ಷನ್ ಅನ್ನ ಒಂದು ದಿನಕ್ಕೆ ಮುಂದೂಡಲಾಗಿದೆ. ಓಕೆ, ಎಪಿಸೋಡು ಸೂಪರ್ ಆಗಿತ್ತು. ಆಡಿದ್ರು, ಕುಣಿದ್ರು, ನಕ್ರು ಎಲ್ಲ, ಅಂದ್ರೆ ಬೇವು ಬೆಲ್ಲ ಎಲ್ಲವೂ ಸೂಪರ್ ಆಯ್ತಾ. ನಾನು ಇದ್ರ ಮಧ್ಯದಲ್ಲಿ ನಮ್ಮ ಬಿಗ್ ಬಾಸ್ ಅವ್ರ ಹತ್ರ ಒಂದು ಕ್ವಶನ್ ಮಾಡ್ಬೇಕು ಅಂತಿದ್ದೀನಿ. ಬಿಗ್ ಬಾಸ್ ಅವರ ಎಲ್ಲರದನ್ನೂ ತೋರಿಸಿದ್ರಿ, ಎಲ್ಲರೂ ಆಡೋದು ತೋರಿಸಿದ್ರಿ, ಕುಣಿಯೋದು ತೋರಿಸಿದ್ರಿ ಆಯ್ತಾ, ಎಲ್ಲದನ್ನೂ ತೋರಿಸಿದ್ರಿ ಆಯ್ತಾ. ಇವಾಗ ಮೋಕ್ಷಿತಾ ಡ್ಯಾನ್ಸ್ ಮಾಡಿದ್ದನ್ನು ಯಾಕೆ ತೋರಿಸ್ಲಿಲ್ಲ? ಪ್ರತಿ ಸರಿನೂ ಹಾಗೆ ಮಾಡ್ತಾರೆ. ಮೋಕ್ಷಿತಾ ತ್ರಿವಿಕ್ರಮ್ ಅವರು ಒಂದಿನ ಸಂಡೇ ಎಪಿಸೋಡಲ್ಲಿ ಡ್ಯಾನ್ಸ್ ಮಾಡ್ತಾರೆ, ಅದನ್ನು ಕೂಡ ನಮಗೆ ತೋರಿಸಲ್ಲ. ಇವತ್ತು ಮತ್ತೆ ಡ್ಯಾನ್ಸ್ ಮಾಡಿದ್ದಾರೆ, ಅದನ್ನು ಕೂಡ ತೋರಿಸಲ್ಲ. ಅಟ್ಲೀಸ್ಟ್ ಒಂದು ಬೇವು ಬೆಲ್ಲ ತಿನ್ಸಿದ್ದನ್ನು, ಅಂದ್ರೆ ತ್ರಿವಿಕ್ರಮ್ ಅವರು ಮೋಕ್ಷಿತಾ ಅವ್ರಿಗೆ ಬೇವು ಬೆಲ್ಲ ತಿನ್ನಿಸ್ತಾರೆ, ಅದನ್ನೂ ತೋರಿಸಲ್ಲ. ಅಂದ್ರೆ ನಮ್ಮ ಬಿಗ್ ಬಾಸ್ ಅವ್ರು ಹೇಗಪ್ಪ ಅಂತಂದ್ರೆ, ನಾನು ಇಷ್ಟು ಸೀಸನ್ಗಳು ನೋಡಿರುವ ಪ್ರಕಾರವಾಗಿ, ಎಷ್ಟೋ ಲ್ಯಾಂಗ್ವೇಜ್ಗಳಲ್ಲಿ ನೋಡಿರುವ ಪ್ರಕಾರವಾಗಿ ನಮ್ಮ ಬಿಗ್ ಬಾಸ್ ಅವರು ಯಾರನ್ನ ಜೋಡಿಯಾಗಿ ತೋರಿಸ್ಬೇಕು ಅಂದಿರ್ತಾರೆ ಅವ್ರನ್ನ ಮಾತ್ರ ಅವ್ರು ತೋರಿಸೋದು ಆಯ್ತಾ. ಅಂದ್ರೆ ಭವ್ಯಗೌಡ ತ್ರಿವಿಕ್ರಮ್ ಅವರು ಒಂದು ಜೋಡಿ, ಒಂದು ಕಪ್ಪಲ್, ಹಾಗಾಗಿ ನಮ್ಮ ಬಿಗ್ ಬಾಸ್ ಅವರು ಅವ್ರನ್ನ ತೋರಿಸ್ತಾರೆ. ಮೋಕ್ಷಿತಾ ತ್ರಿವಿಕ್ರಮ್ ಅವರು ಏನೇ ಮಾಡಿದ್ರು ಯಾಕೆ ತೋರಿಸಲ್ಲ ಅಂದ್ರೆ ಕಾರಣ ಇಷ್ಟೇ, ಅವರು ಯಾವ ಒಂದು ಟ್ರ್ಯಾಕ್ ಅಲ್ಲಿ ನಡೆಸ್ತಾ ಇದ್ದಾರೆ ಅದೇ ಟ್ರ್ಯಾಕ್ ಅನ್ನ ಅವ್ರು ನಡೆಸೋದು ನಮ್ಮ ಬಿಗ್ ಬಾಸ್ ಅವರು. ನಾವು ಬಿಗ್ ಬಾಸ್ ಮೇಲೆ ತಪ್ಪೇ ಪ್ರಯೋಜನನೇ ಇಲ್ಲ. ಯಾಕೆಂದ್ರೆ ಅವ್ರೊಂದು ಟ್ರ್ಯಾಕ್ ಸೆಟ್ ಮಾಡಿರ್ತಾರೆ, ಇಂಥ ಜೋಡಿಗೆ ಅಂತ ಒಂದು ಟ್ರ್ಯಾಕ್ ಸೆಟ್ ಮಾಡಿರ್ತಾರೆ, ಆ ಟ್ರ್ಯಾಕಲ್ಲೇ ನಡೆಸೋದು ಆಯ್ತಾ. ಅದು ನಮ್ಮ ಬಿಗ್ ಬಾಸ್ ಇದ್ದು. ಮೋಕ್ಷಿತ್ ಅವರು ಅಟ್ಲೀಸ್ಟ್ ಆಯ್ತಾ ತ್ರಿವಿಕ್ರಮ್ ಅವ್ರ ಫ್ರೆಂಡ್ ಅಂತ ಆದ್ರೂ ತೋರಿಸ್ಬೋದಿತ್ತು. ಅಟ್ಲೀಸ್ಟ್ ಮೋಕ್ಷಿತಾ ಮತ್ತೆ ತ್ರಿವಿಕ್ರಮ್ ಅವರು ಡ್ಯಾನ್ಸ್ ಮಾಡಿ ತೋರಿಸಿದ್ರೆ ತಪ್ಪೇನಿದೆ ಆಯ್ತಾ, ಏನಿಲ್ಲ ತಾನೆ. ಇವಾಗ ಉಗ್ರಂ ಮಂಜು ಭವ್ಯಗೌಡ ಡ್ಯಾನ್ಸ್ ಮಾಡಿದ್ರು, ಅದ್ರಲ್ಲಿ ಏನಿದೆ, ತಪ್ಪೇನಿದೆ? ತೋರಿಸ್ಬೋದಿತ್ತು. ಅದೇ ರೀತಿ ನಮ್ಮ ರಜತ್, ಅದೇ ರೀತಿ ನಮ್ಮ ಗೌತಮಿಯವರು ಡ್ಯಾನ್ಸ್ ಮಾಡಿದ್ರು, ಅದ್ರಲ್ಲಿ ತಪ್ಪೇನಿದೆ? ಅದೇ ರೀತಿ ಮೋಕ್ಷಿತಾ ತ್ರಿವಿಕ್ರಮ್ ಅವ್ರದ್ದು ತೋರಿಸ್ಬೋದಿತ್ತಲ್ಲ ಬಿಗ್ ಬಾಸ್. ಓಕೆ, ಈ ಟ್ರ್ಯಾಕ್ ಬೇಡ, ಇದೇ ಟ್ರ್ಯಾಕ್ ಕರೆಕ್ಟ್ ಇದೆ ಅಂತನ ಅಲ್ಲ, ತಪ್ಪಿಲ್ಲ. ನಾವು ಅದ್ರ ಬಗ್ಗೆ ಮಾತನಾಡಕ್ ನಾವ್ಯಾರು? ನಿಮ್ಮಿಷ್ಟ, ನಿಮ್ ಶೋ, ನೀವ್ ಏನ್ ಬೇಕಾದ್ರೂ ತೋರಿಸ್ತೀರ. ಒಟ್ಟಾರೆಯಾಗಿ ತೋರಿಸ್ಲಿಲ್ಲ, ಅದು ಬೇಜಾರಾಯ್ತು. ಭವ್ಯಗೌಡ ಉಗ್ರಂ ಮಂಜು ಡ್ಯಾನ್ಸ್ ಮಾಡಿದ್ದು ಸೂಪರ್ ಆಗಿತ್ತು. ಅದೇ ರೀತಿ ಗೌತಮಿ ಸೂಪರ್, ಅಯ್ಯೋ ಎಕ್ಸ್ಪ್ರೆಷನ್ ಎಲ್ಲ ಹಂಗೆ ಸೂಪರ್. ರಜತ್ ಸೂಪರ್ ಆಗಿ ಮಾಡಿದ್ರು. ಅದೇ ರೀತಿ ಧನ್ರಾಜ್ ಅವರು, ಹನುಮಂತುವಿನ ಹಾಡು ಎಲ್ಲವೂ ಕೂಡ ಸೂಪರ್ ಡೂಪರ್ ಆಗಿತ್ತು. ಅದೇ ರೀತಿ ನಮ್ಮ ಉಗ್ರಂ ಮಂಜು ಅವರು ಸಾರಿ ಕೇಳಿದ್ದಿರ್ಬೋದು. ಮೋಕ್ಷಿತನ ಹತ್ರ ನನಗೆ ತಂಗಿ, ಇವಳು ನನಗಿರೋ ತನಕ ನನಗೆ ತಂಗಿ ಅಂತ ಹೇಳಿದ್ದಿರ್ಬೋದು. ಅದೇ ರೀತಿ ಮೋಕ್ಷಿತ ನನ್ನ ತಮ್ಮನ ಹೆಸರು ಮಂಜು ಅಂತೇಳಿ, ಹಾಗೆ ಮಂಜಣ್ಣನ ಮೇಲೆ ನನಗೊಂದು ಅಪಾರವಾದ ಆಯ್ತಾ ಪ್ರೀತಿ ಮತ್ತೆ ಒಂದು ಗೌರವ ಇದೆ. ಹಾಗಾಗಿ ಈ ಒಂದು ಇದನ್ನ ನಾನು ತಗೊಂಡೋಗ್ತೀನಿ, ಮಂಜಣ್ಣ ನಂಗೆ ಬೇಕು ಅನ್ನೋ ರೀತಿ. ಅದೇ ರೀತಿ ಮಂಜಣ್ಣ ಗೌತಮಿ ಬಗ್ಗೆ ಹೇಳಿದ್ದಿರ್ಬೋದು. ಅಂದರೆ ನಾನು ಹೇಳದೇನೆ ಎಲ್ಲವನ್ನೂ ಮಾಡ್ತಾಳೆ ನನ್ನ ಗೆಳತಿ. ಅವಳ ಪ್ರೀತಿಗೆ, ಅವಳ ಕಾಳಜಿಗೆ, ಅವಳ ಕೇರಿಂಗಿಗೆ ನಾನೇನು ಕೊಡಲಿ ಅನ್ನೋ ರೀತಿ. ಅಂದರೆ ಆ ಬಾಂಧವ್ಯ ಇದೆಯಲ್ಲ, ಅದಕ್ಕೆ ನಾನು ಏನು ಬೆಲೆ ಕಟ್ಟಕ್ಕೆ ಆಗಲ್ಲ. ಅವ್ರ ಮನೆಯವರಿಗೆ, ಅವ್ರ ಪ್ರೀತಿ ಪಾತ್ರರಿಗೆ ಎಲ್ಲರಿಗೂ ನಾನು ಸಾರಿ ಕೇಳ್ತೀನಿ. ಏಕೆ ಅಂತಂದರೆ ನಾನೇನೋ ಒಂದು ಆಯ್ತಾ ಒಂದು ಮಾತು ಹೇಳಿದ್ದೆ, ನನ್ನ ಗೇಮಿಗೋಸ್ಕರ ಉಪಯೋಗಿಸ್ಕೊಳ್ತಾ ಇದ್ದಾರೆ ಅನ್ನೋದು, ಅದು ತಪ್ಪಿದೆ ಅನ್ನೋದಕ್ಕೋಸ್ಕರವಾಗಿ ನಾನು ಸಾರಿ ಕೇಳ್ತೀನಿ ಗೌತಮಿ ಹತ್ರ ಅಂತೇಳಿ ಜೆನ್ಯೂನ್ ಆಗಿ ಸಾರಿ ಕೇಳ್ತಾರೆ. ನಮ್ಮ ಗೌತಮಿಯವರು ಕೊಟ್ಟ ರೀಸನ್ ಇರ್ಬೋದು ಉಗ್ರಂ ಮಂಜು ಅವರಿಗೆ, ಇದೆಲ್ಲವೂ ಕೂಡ ನಿಜವಾಗ್ಲೂ ಕೂಡ ಹಾನೆಸ್ಟ್ ರೀಸನ್ಸ್. ಇಲ್ಲಿ ಯಾವುದೇ ಕಪಟ ಇಲ್ಲ. ಅವ್ರು ಏನೇ ಮಾಡಿದ್ರು ಕೂಡ ಎಲ್ಲ ಗೇಮಿಗೋಸ್ಕರ ಅನ್ನೋದು
ನಮಗೆ ಓಪನ್ ಆಗಿ ಗೊತ್ತಾಗ್ತಾ ಇದೆ. ಅದಲ್ಲದೆ ನಮ್ಮ ತ್ರಿವಿಕ್ರಮ್ ಅವರು ಏನು ಈಗ 2-3 ಡೇಸಿಂದ ಇದು ಫ್ರಸ್ಟ್ರೇಷನ್ನಲ್ಲಿ, ಕೋಪದಲ್ಲಿ ಬೊವ್ವೇಗೌಡನ ಹತ್ರ ಏನು ಕೂಗಾಡಿದ್ರು, ರೇಗಾಡಿದ್ರು, ಅದಕ್ಕೆ ಬೊವ್ವೇಗೌಡನಿಗೂ ಸಾರಿ ಕೇಳ್ತಾರೆ. ತಪ್ಪಾಯಿತು ಅಂದರೆ ಅವೆಲ್ಲವೂ ಕೂಡ ಗೇಮಿನ ಇವತ್ತು ಇಲ್ಲಿ ನಾವು ಒಂದು ತಿಳ್ಕೋಬೇಕು, ಎಲ್ಲವೂ ಕೂಡ ಗೇಮಿಗಾಗಿ ಆ ಥರ ಏನಿಲ್ಲ ಅಂತೇಳಿ ಸಾರಿ ಕೇಳಿ ನಮ್ಮ ತ್ರಿವಿಕ್ರಮ್ ಅವರು ಬೊವ್ವೇಗೌಡನಿಗೆ ಆಯಿತಾ ಎಳ್ಳು ಬೆಲ್ಲ ತಿನ್ನಿಸ್ತಾರೆ. ಅದೇ ರೀತಿ ಮೋಕ್ಷಿತನ ಹತ್ರ ಸಾರಿ ಕೇಳ್ತಾರೆ ತ್ರಿವಿಕ್ರಮ್ ಅವರು. ತಪ್ಪಾಗಿದೆ, ಕ್ಷಮಿಸ್ಬಿಡಮ್ಮ, ನಾನೇನಾದರೂ ತಪ್ಪಾಗಂದಿದ್ರೆ ಅಂತ. ಅದಕ್ಕೆ ನಮ್ಮ ತಾರಾ ಮೇಡಮ್ ಅವರು ಇಲ್ವಲ್ಲ, ಇದು ಮಾಮೂಲು ಸಾರಿ ಥರ ಇಲ್ವಲ್ಲ, ಇದೇನೋ ಡಿಫ್ರೆಂಟ್ ಸಾರಿ ಥರ ಇದೆ ಅಂತೇಳಿ ಸ್ವಲ್ಪ ರೇಗಿಸ್ತಾರೆ. ತ್ರಿವಿಕ್ರಮ್ ಅವರು ಆಯಿತಾ ಕೈ ಮುಗಿದು ಸಾರಿ ಕೇಳ್ತಾರೆ ಮೋಕ್ಷಿತ್ ಅವರಿಗೆ. ಮೋಕ್ಷಿತ್ ಹೇಳ್ತಾರೆ, ಇಲ್ಲ ನೀವು ನಂಗೆ ಕೇಳಬೇಕಿನ ಅವಶ್ಯಕತೆ ಇಲ್ಲ, ನಾನು ಅದು ಯಾವತ್ತೋ ಮರ್ತೋದೆ ಅಂತಾರೆ. ಮೋಕ್ಷಿತ್ ಅವರು ಮಂಜಣ್ಣ ಅವರಿಗೆ ಸಾರಿ ಅಂತಲ್ಲ, ಆ ಪ್ರೀತಿ ಅಂದರೆ ಕೋಪದಲ್ಲಿ ಏನಂದಿದ್ರು ಕೂಡ ಅದೆಲ್ಲವೂ ಆಟಕ್ಕಾಗಿ ಅಂತೇಳಿ ಆಯಿತಾ ಗೌತಮಿ ಮತ್ತು ಉಗ್ರ ಮಂಜು ನಿಮ್ಮಿಬ್ಬರ ಸಂಬಂಧ ಯಾವತ್ತೂ ಬಿಟ್ಕೊಡಲ್ಲ, ನಾನು ಹೊರಗಡೆ ಹೋದ್ರೂ ಕೂಡ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ತಾರೆ. ಬೊವ್ವೇಗೌಡ ಕೂಡ ತ್ರಿವಿಕ್ರಮ್ ಅವರಿಗೆ ಯಾಕಂದರೆ ತ್ರಿವಿಕ್ರಮ್ ಮತ್ತು ಬೊವ್ವೇಗೌಡ ಸಂಬಂಧ ಇದೆಯಲ್ಲ, ಇದಂದರೆ ಎಳ್ಳು ಬೆಲ್ಲ ಇದ್ದಂಗೆ. ಅಂದರೆ ಅವರು ಎಷ್ಟೇ ಆಯಿತಾ ದೂರ ಆಗ್ತೀನಿ ಅಂದರೂ ಕೂಡ ಎಳ್ಳು ಬೆಲ್ಲ ಹೇಗೆ ಅದು ಹತ್ರ ಇದ್ದರೆ ಅದಕ್ಕೊಂದು ವ್ಯಾಲ್ಯೂ, ಅದಕ್ಕೊಂದು ಚಂದ, ಅದಕ್ಕೊಂದು ಹಬ್ಬ ಅಂತೀವಿ ನೋಡಿ, ಎಳ್ಳು ಬೆಲ್ಲ ಅಂತ. ಅದೇ ಥರ ನಮ್ಮ ಬೊವ್ವೇಗೌಡ ಮತ್ತು ನಮ್ಮ ತ್ರಿವಿಕ್ರಮ್ ಅವರ ಜೀವನ ಎಳ್ಳು ಬೆಲ್ಲದ ಥರ. ಅವರು ಏನೇ ಕೋಪ ಮಾಡ್ಕೊಂಡ್ರು ಮತ್ತೆ ಒಂದಕ್ಕೆ ಸೇರ್ತಾರೆ. ಎಲ್ಲರೂ ಕೂಡ ನನ್ನ ಪ್ರಕಾರವಾಗಿ ಇವತ್ತಿನ ಎಪಿಸೋಡ್ ಇದೆಯಲ್ಲ, ಸಂಕ್ರಾಂತಿಯ ಹಬ್ಬದ ಜೊತೆ ಆಯಿತಾ ಹೋಳಿಗೆ ಊಟದ ಜೊತೆ ಸಿಹಿಯಾಗಿ ಶುರುವಾಗಿ ಕಹಿಯಾಗಿ ಅಂತ್ಯವಾಯಿತು ಅಂತಲೇ ಹೇಳ್ಬೋದು. ಆದರೆ ಕಹಿಯಲ್ಲೂ ಕೂಡ ಸಿಹಿ ಉಣಿಸಿದ ನಮ್ಮ ಬಿಗ್ ಬಾಸ್ ಅವರು. ಅಂದರೆ ಮಿಡ್ ವೀಕ್ ಎಲೆಕ್ಷನ್ ಅಂತ ಹೇಳಿ ಎಲ್ಲರಿಗೂ ಓಕೆ ಸೈರನ್ ಆದ ತಕ್ಷಣ ಓಕೆ ನಿಮ್ಮ ಸೂಟ್ ಕೇಸ್ ಎಲ್ಲ ಪ್ಯಾಕ್ ಮಾಡ್ಕೊಳ್ಳಿ ಅಂತಾರೆ ನಮ್ಮ ಬಿಗ್ ಬಾಸ್ ಅವರು. ಎಲ್ಲರೂ ಪ್ಯಾಕ್ ಮಾಡ್ಕೊಳ್ತಾರೆ, ಎಲ್ಲರೂ ಅದು ಮಾಡ್ಕೊಂಡು ಒಬ್ರಿಗೊಬ್ರು ಆಯಿತಾ ಆಲ್ ದ ಬೆಸ್ಟ್ ಹೇಳ್ತಾರೆ. ಓಕೆ ಯಾರು ಹೋದ್ರೂ ಕೂಡ ನಮಗೆ ಓಕೆನೆ ಅನ್ನೋ ರೀತಿ ಎಲ್ಲರೂ ಆಲ್ ದ ಬೆಸ್ಟ್ ಹೇಳ್ಕೊಳ್ತಾರೆ. ಅದಾದ ನಂತರ ಬರ್ತಾರೆ, ಬಂದುಬಿಟ್ಟು ನಾಮಿನೇಷನ್ ಅಂದರೆ ಯಾರ್ಯಾರು ನಾಮಿನೇಷನಲ್ಲಿದ್ರೆ ಹತ್ರ ನಿಂತ್ಕೊಳ್ಳಿ ಅಂತ ಹೇಳ್ತಾರೆ. ಒಬ್ಬೊಬ್ಬರೇ ನಾಮಿನೇಟ್ ಮಾಡೋಕ್ಕೆ ಸ್ಟಾರ್ಟ್ ಆಗ್ತಾರೆ. ಹೇಳಬೇಕು ಅಂತಂದರೆ ಗೌತಮಿ ಮತ್ತು ಬೊವ್ವೇಗೌಡ, ಉಗ್ರ ಮಂಜು ಇವ್ರು 3 ಜನದ್ದೇನೆ ಒಂದು ನಾಮಿನೇಷನ್ ಪ್ರಕ್ರಿಯೆ ಥರನೇ ನಡೀತು. ಏಕೆಂದರೆ ನಮ್ಮ ರಜತ್ತು ಮತ್ತು ನಮ್ಮ ಮೋಕ್ಷಿತ ಗೌತಮಿಯರನ್ನ ಚೂಸ್ ಮಾಡ್ತಾರೆ. ಅದೇ ರೀತಿ ಧನರಾಜ್ ಅವರು ಚೂಸ್ ಮಾಡ್ತಾರೆ. ಅದೇ ರೀತಿ ನಮ್ಮ ಹನುಮಂತ ಉಗ್ರ ಮಂಜು ಅವ್ರನ್ನ ಚೂಸ್ ಮಾಡ್ತಾರೆ. ಬೊವ್ವೇಗೌಡನು ಉಗ್ರ ಮಂಜು. ಇಲ್ಲಿ ನಮ್ಮ ಗೌತಮಿಯವರು ತ್ರಿವಿಕ್ರಮ್ ಅವ್ರಿಗೆ ಚೂಸ್ ಮಾಡ್ತಾರೆ. ಅದೇ ರೀತಿ ಮಂಜಣ್ಣ ಬೊವ್ವೇಗೌಡನ ಚೂಸ್ ಮಾಡ್ತಾರೆ. ಇಲ್ಲಿ ಎಲ್ಲವೂ ಕೂಡ ನಾನು ಹೇಳ್ತೀನಲ್ಲ, ಯಾರು ಹೆಚ್ಚು ಯಾರು ಕಮ್ಮಿ ಅನ್ನೋದಕ್ಕಿಂತನೂ ಇಲ್ಲಿ ಯಾರಾದರೂ ಒಬ್ಬರು ಹೋಗಲೇಬೇಕು. ಈಗ ನಮ್ಮ ಬಿಗ್ ಬಾಸ್ ಅವ್ರು ಹೇಳಿರೋ ಪ್ರಕಾರವಾಗಿ 3 ದಿನಗಳ ಕಾಲ ಈ ಡೋರ್ ಓಪನ್ ಆಗಿರುತ್ತೆ. ಯಾರಾದರೂ ಒಬ್ಬರು ಹೋಗಲೇಬೇಕು. ಅದು ಯಾವಾಗ ಅಂತ ಹೇಳ್ತೀನಿ ಅಂತ ಎಲ್ಲರೂ ಕೂಡ ಒಬ್ಬೊಬ್ರನ್ನೇ ಕರೆದು ನೀವು ಹೋಗ್ತಾ ಇಲ್ಲ ಅಂದ ತಕ್ಷಣವೇ ನಮ್ಮ ತ್ರಿವಿಕ್ರಮ್ ಹೇಳ್ದಂಗೆ ಹಾರ್ಟು ಬಾಯಿಗೆ ಬಂತು ಅಂತಾನೆ ಹೇಳ್ಬೋದು. ಎಲ್ಲರೂ ಕೂಡ ಬರ್ತಾರೆ ಹೋಗ್ತಾರೆ. ಕೊನೆಗೆ ನಮ್ಮ ಬೊವ್ವೇಗೌಡ ಮತ್ತು ನಮ್ಮ ಗೌತಮಿಯವ್ರು ನಿಂತಿರ್ತಾರೆ. ಅವಾಗ ನಮ್ಮ ಬಿಗ್ ಬಾಸ್ ಹೇಳ್ತಾರೆ ನೀವು ಕೂಡ ಹೋಗ್ತಾ ಇಲ್ಲ ಅಂದ ತಕ್ಷಣವೇ ಬೊವ್ವೇಗೌಡನಿಗೆ ಎಲ್ಲಿಲ್ಲದ ಖುಷಿ, ಹೋಗಿ ತಪ್ಕೊಂಡ್ಬಿಡ್ತಾರೆ ತ್ರಿವಿಕ್ರಮ್ ಅವ್ರನ್ನ. ಅದೇ ರೀತಿ ಗೌತಮಿಗೂ ಕೂಡ ಖುಷಿ ಆಗುತ್ತೆ. ಇಲ್ಲಿ ಎಲ್ಲರೂ ಒಂದು ತಿಳ್ಕೊಬೇಕಾಗಿರೋದು ಏನು ಗೊತ್ತಾ, ಈ ಬಿಗ್ ಬಾಸ್ ಮನೆ ಅನ್ನೋದೇ ಹಂಗೆ, ಇದೊಂಥರ ಸವಿ ನೆನಪು, 1000 ನೆನಪು, ಬಿಗ್ ಬಾಸ್ ಮನೆಯ ನೆನಪು. ಈ ಬಿಗ್ ಬಾಸ್ ಮನೆಯ ನೆನಪು ಅವರು ಬದುಕಿರುವಷ್ಟು ಕಾಲ ಒಂದು ನೆನಪಾಗಿ ಉಳಿತವೆ. ಯಾಕೆಂದರೆ ಇಷ್ಟು ಸೀಸನ್ಗಳಲ್ಲಿ ಬಿಗ್ ಬಾಸ್ ಮನೆಯಲ್ಲಿದ್ದು ಹೋದವರು ಹೇಳೋದು ಒಂದೇ ಮಾತು, ಈ ಬಿಗ್ ಬಾಸ್ ಜರ್ನಿ ಅನ್ನೋದು ಹೆಂಗೆ ಇದನ್ನು ಮರೆಯೋಕ್ಕಾಗಲ್ಲ. ಇಲ್ಲಿ ಬಂದಂತಹ ಸಂಬಂಧಗಳು, ಇಲ್ಲಿ ಮಾತನಾಡಿದ ಮಾತುಗಳು ಇವ್ಯಾವೂ ಕೂಡ ಮರೆಯೋಕ್ಕಾಗಲ್ಲ ಅಂತಾರೆ. ಹಾಗಾಗಿ ಇಲ್ಲಿರುವ ಸ್ಪರ್ಧಿಗಳಿಗೂ ಅಷ್ಟೇ ಒಂದು ಮಿಡ್ ವೀಕ್ ಎಲೆಕ್ಷನ್ನು ಆಯಿತಾ ಕ್ಯಾನ್ಸಲ್ ಆದ ತಕ್ಷಣವೇ ತುಂಬ ಹ್ಯಾಪಿಯಿಂದ ಆಯಿತಾ ಸಂತೋಷದಿಂದ ಕುಣಿದಾಡ್ತಾರೆ. ನನಗೆ ಅನಿಸೋ ಪ್ರಕಾರವಾಗಿ ಯಾರ್ಯಾರು ಏನೇನು ಅಂತ ತಿಳ್ಕೊಳೋದು ತುಂಬ ಕಷ್ಟ. ಬಟ್ ಆದರೆ ನಾವು ಅಂತ್ಯಕ್ಕೆ ಬಂದಿರೋದ್ರಿಂದ ಇಲ್ಲಿ ಕಪ್ ವಿನ್ ಆಗೋರು ಒಬ್ಬರೇ. ಆದರೆ ಎಲ್ಲರೂ ಕೂಡ ಅವರವರ ಪ್ರಯತ್ನ ಮಾಡಿದ್ದಾರೆ. ನಾನು ನಿಮಗೆ ಒಂದು ವಿಡಿಯೋ ಹಾಕಿದ್ದೆ, ನಾನು ಸುದೀಪ್ ಸರ್ ಅವ್ರು ಈ ವಿಷಯ ಕೇಳಬೇಕು ಅಂತಲೂ ಒಂದು ವಿಡಿಯೋ ಹಾಕಿದ್ದೆ. ಏನಪ್ಪ ಆ ವಿಡಿಯೋ ಅಂದರೆ, ಧನರಾಜ್ ಅವರು ಮಿರರಲ್ಲಿ ನೋಡಿ ವಿನ್ ಆಗಿದ್ರಲ್ಲಿ ನಾನು ಅವ್ರಿಗೆ ಟ್ಯಾಗ್ ಕೂಡ ಮಾಡಿದ್ದೆ. ಧನರಾಜ್ ಅವರು ವಿನ್ ಆಗಿದ್ರೆ ಆಯಿತಾ, ಮೋಸದಿಂದ ವಿನ್ ಆಗಿದ್ರೆ ಇಲ್ಲ ಮಿರರ್ ನೋಡ್ಕೊಂಡು ವಿನ್ ಆಗಿದ್ದರೆ ದಯವಿಟ್ಟು ಇದ್ರ ಬಗ್ಗೆ ಸುದೀಪ್ ಸರ್ ಅವ್ರು ಮಾತಾಡಬೇಕು ಅಂತೇಳಿ. ಯಾಕೆಂದರೆ ಗೆಲುವು ಅನ್ನೋದು ಆಯಿತಾ ಮೋಸದಿಂದ ಅದು ಒಬ್ರ ಕೈಗೆ ಹೋಗಬಾರ್ದು ಆಯಿತಾ. ಅದು ನ್ಯಾಯದಿಂದ ಇದ್ದರೆ ಇಟ್ಸ್ ಓಕೆ, ಬಟ್ ಮೋಸದಿಂದ ಹೋಗಿದೆ ಅಂದರೆ ಅದು ತಪ್ಪು, ಅದು ಅದಕ್ಕೆ ವ್ಯಾಲ್ಯೂ ಇರಲ್ಲ ಅಂತ.
ಆ ವಿಡಿಯೋ ಮಾಡಿದಾಗ ಕೆಲವೊಂದು ಜನ ಕಮೆಂಟ್ ಮಾಡಿದ್ರು, ಇಲ್ಲ ನೀವು ಹೆಂಗೆ ಹೇಳ್ತೀರಾ, ಯಾಕೆ ಅದು ಹೆಂಗಾಗುತ್ತೆ, ಧನರಾಜ್ ಅವರೇ ನಂಗೆ ಮಾಡಿಲ್ಲ, ಅದ್ರಲ್ಲಿ ಕಾಣಿಸಲ್ಲ, ಹಾಗೆ ಹೀಗೆ ಅಂದರು. ನಾನು ಅವಾಗಲೂ ಕೂಡ ಹೇಳಿದ್ದೆ, ಇದು ನನ್ನೊಬ್ಬಳ ಮಾತಲ್ಲ, ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಟ್ರೆಂಡ್ ಆಗ್ತಿರುವಂಥದ್ದು. ಅಂದರೆ ಧನರಾಜ್ ಅವರು ಒಂದು ಮಿರರಲ್ಲಿ ನೋಡಿ ಗೆದ್ದಿದ್ದಾರೆ ಅನ್ನೋದು. ಯಾರು ಕೂಡ ಅದನ್ನ ಒಪ್ಕೊಳ್ಳೋಕೆ ರೆಡಿ ಇರಲಿಲ್ಲ. ನನಗೇನೆ ತುಂಬ ಬ್ಯಾಡ್ ಕಮೆಂಟ್ಸ್ ಹಾಕಿದ್ರು. ನಾನು ಇಟ್ಸ್ ಓಕೆ, ನೋ ಪ್ರಾಬ್ಲಮ್ ಅಂದ್ಕೊಂಡು ಸುಮ್ಮನೆ ಆದೆ. ಬಟ್ ನಾಳೆಯ ಒಂದು ಪ್ರೋಮೋ ಏನು ತೋರಿಸಿದ್ದಾರೆ ಅದರಲ್ಲಿ ಓಪನ್ ಆಗಿ ಗೊತ್ತಾಗ್ತದೆ, ವಿಡಿಯೋದಲ್ಲಿ ಪ್ಲೇ ಮಾಡ್ತಾ ಇದ್ದಾರೆ, ಧನರಾಜ್ ಅವರು ಮಿರರ್ ನೋಡ್ಕೊಂಡು ಗೇಮ್ ಆಡಿದ್ದಾರೆ ಅಂತ. ಇದ್ರ ಬಗ್ಗೆ ಹೆಚ್ಚಿಗೆ ನಿನ್ನೇನು ಹೇಳೋಕ್ಕಿಲ್ಲ. ಯಾಕೆಂದರೆ ನೋಡಿ, ಇಲ್ಲಿ ನಮಗಿಂತ ಹೆಚ್ಚಾಗಿ ಬಿಗ್ ಬಾಸ್ ಮೇಲೆ ಕ್ಯಾಮ್ರಾಗಳು ಒಂದಲ್ಲ ನೂರಾರು ಕ್ಯಾಮ್ರಾಗಳಿದ್ದಾವೆ. ನಮಗಿಂತ ಹೆಚ್ಚಾಗಿ ಎಲ್ಲವನ್ನೂ ಕೂಡ ವೀಕ್ಷಣೆ ಮಾಡಿದ್ದಾರೆ. ಹಾಗಾಗಿ ಅದು ನಿಜವಾಗ್ಲೂ ಕೂಡ ನಮ್ಮ ಧನರಾಜ್ ಅವರು ತಪ್ಪಿತಸ್ಥ ಸ್ಥಾನದಲ್ಲಿ ನಿಂತಿದ್ರೆ ಖಂಡಿತವಾಗೂ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ. ಯಾಕೆ ಅಂತಂದರೆ ಮೋಸ ಮಾಡಿ ಗೆದ್ದಿದ್ರೆ, ಮೋಸ ಮಾಡಿ ಆಯಿತಾ ನಮ್ಮ ಧನರಾಜ್ ಅವರು ವಿನ್ ಆಗಿದ್ದೇ ಆಗಿದ್ದರೆ ಆ ಒಂದು ವಿನ್ನಿಂಗನ್ನು ನಮ್ಮ ಬಿಗ್ ಬಾಸ್ ಅವರು ವಾಪಸ್ ತಗೊಳ್ತಾರೆ. ಆ ಒಂದು ಏನು ಸ್ಕೋರ್ಸ್ ಇದೆಯಲ್ಲ ಅದೆಲ್ಲವೂ ಕೂಡ ವಾಪಸ್ ಬರುತ್ತೆ. ಸೆಕೆಂಡ್ ವಿನ್ ಆದಂತಹ ತ್ರಿವಿಕ್ರಮ್ ಅವರು ಫಸ್ಟ್ ಆಗ್ತಾರೆ, ಥರ್ಡ್ ಆದಂತಹ ಮೋಕ್ಷಿತ್ ಅವರು ಸೆಕೆಂಡ್ ಆಗ್ತಾರೆ. ಅಷ್ಟಕ್ಕೆ ಅಲ್ಲೇ ನ್ಯಾಯ ಕೊಟ್ಬಿಡ್ತಾರೆ ನಮ್ಮ ಬಿಗ್ ಬಾಸ್ ಅವರು. ಈ ಮನೆಯಿಂದ ಹೊರಗೆ ಯಾರು ಹೋಗ್ತಾರೆ ಅಂತೇಳಿ ನಮ್ಮ ಬಿಗ್ ಬಾಸ್ ಅವರನ್ನೇ ಸೆಲೆಕ್ಟ್ ಮಾಡ್ತಾರೆ. ಧನರಾಜ್ ಅವರು ಹೋಗುವಂತಹ ಪರಿಸ್ಥಿತಿ ಬಂದರೂ ಬರ್ಬೋದು, ನಮಗೆ ಹೇಳೋಕ್ಕಾಗಲ್ಲ. ಏಕೆಂದರೆ ತಪ್ಪು ಮಾಡಿದವರು ನೀರು ಕುಡಿಲೇಬೇಕು, ಉಪ್ಪು ತಿಂದವರು ನೀರು ಕುಡಿಲೇಬೇಕು. ಇಲ್ಲಿ ನಾನು ಯಾರ ಪರವೂ ಅಲ್ಲ, ನಾನಿಲ್ಲಿ ತ್ರಿವಿಕ್ರಮ್ ಅವ್ರ ಪರವೂ ಅಲ್ಲ, ನಾನು ಧನರಾಜ್ ಅವ್ರ ಪರವೂ ಅಲ್ಲ. ನಾನು ಹೇಳ್ತಿರೋದು ಏನಂದರೆ ಸತ್ಯಕ್ಕೆ ನ್ಯಾಯ ಸಿಗಬೇಕಷ್ಟೆ. ನಾನು ಆವಾಗಲೇ ವಿಡಿಯೋ ಮಾಡಾಕ್ದಾಗಲೂ ನಾನು ಅದೇ ಹೇಳಿದ್ದು, ಅದು ತಪ್ಪೇ ಆಗಿದ್ದರೆ ಅದಕ್ಕೆ ತಕ್ಕ ಒಂದು ಆಯ್ತಾ ಕ್ರಮನ ಸುದೀಪ್ ಸರ್ ಅವ್ರು ತಗೋಬೇಕು ಅಂತ. ಅದನ್ನು ನಾಳೆಗೆ ಮುಂದೂಡಿದ್ದಾರೆ ಅಂದರೆ ಇದನ್ನು ನಿಜವಾಗ್ಲೂ ಕೂಡ ಪರಿಶೀಲನೆ ಮಾಡಿದ್ದಾರೆ ಬಿಗ್ ಬಾಸ್ ಟೀಮು. ಇದರಲ್ಲಿ ಏನೋ ಒಂದು ತಪ್ಪು ಜರುಗಿದ್ದೇ ಆಗಿದ್ದರೆ ಖಂಡಿತವಾಗ್ಲೂ ಅದನ್ನು ನಮ್ಮ ಪ್ರೇಕ್ಷಕರ ಮುಂದೆ ಇಡ್ತಾರೆ ಬಿಗ್ ಬಾಸ್ ಟೀಮು. ಆಗ ನಮಗೆ ಗೊತ್ತಾಗುತ್ತೆ ಯಾರು ಸರಿ ಯಾರು ತಪ್ಪು ಅಂತ. ಯಾಕೆಂದರೆ ಧನರಾಜ್ ಅವರು ಎಲ್ಲಾದರೂ ಎಡವಿದ್ರೆ, ತಪ್ಪು ಮಾಡಿದರೆ, ಒಪ್ಕೊಂಡ್ರೆ ಅಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ. ಹೌದು ಸರ್, ನಾನು ಮಿರರ್ ನೋಡ್ಕೊಂಡು ಮಾಡಿದೆ ಸರ್, ನನ್ನ ಕಡೆಯಿಂದ ತಪ್ಪಾಗಿದೆ ಸರ್, ಕ್ಷಮಿಸಿ ಅಂದರೆ ಅಲ್ಲಿಗೆ ಮುಗೀತು. ಮುಂದಿನ ನಿರ್ಧಾರ ಬಿಗ್ ಬಾಸಿಗೆ ಬಿಟ್ಟಿದ್ದು. ಎಲ್ಲವೂ ಕೂಡ ಕನ್ನಡಿಯಂತೆ ಬಿಗ್ ಬಾಸ್ ಕ್ಯಾಮ್ರಾದಲ್ಲಿ ಪ್ರತಿಯೊಂದು ಕೂಡ ಕ್ಯಾಪ್ಚರ್ ಆಗಿರುತ್ತೆ. ಒಂದು ಸೂಜಿ ಬಿದ್ದರೂ ಕೂಡ ಅದು ಕ್ಯಾಪ್ಚರ್ ಆಗಿರುತ್ತೆ. ಹಾಗಾಗಿ ಧನರಾಜ್ ಅವರು ಮಿರರ್ ನೋಡ್ಕೊಂಡು ಆಡಿದ್ದೇ ಆಗಿದ್ದಲ್ಲಿ ಇದಕ್ಕೆ ತಕ್ಕಂತಹ ಒಂದು ಶಿಕ್ಷೆನ ನಮ್ಮ ಬಿಗ್ ಬಾಸ್ ಕೊಟ್ಟೇ ಕೊಡ್ತಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 11ನ ಏನು ಈ 108ನೇ ಎಪಿಸೋಡ್ ಏನಿದೆ, ಸಂಕ್ರಾಂತಿ ಹಬ್ಬದ ಎಪಿಸೋಡು, ಸಂಕ್ರಾಂತಿಯ ಹಬ್ಬದ ಜೊತೆಗೆ ಅಲ್ಲಿರುವಂತಹ ಆಯಿತಾ ಬಾಂಧವ್ಯವನ್ನು ನೋಡೋಕೆ ನಮಗೆ ಸಿಕ್ತು. ಎಲ್ಲರೂ ಕೂಡ ಏನೇ ಮಾಡಿದ್ರು ಕೂಡ ಗೇಮಿಗೋಸ್ಕರ ಅಂತ ನೋಡೋಕೆ ಸಿಕ್ತು. ಭವ್ಯ ಗೌಡ ಮತ್ತು ತ್ರಿವಿಕ್ರಮ್ ಅವರ ಬಾಂಧವ್ಯ, ಅದೇ ರೀತಿ ತ್ರಿವಿಕ್ರಮ್ ಮೋಕ್ಷಿತ್ ಅವರಿಗೆ ಸಾರಿ ಕೇಳಿದ್ದಿರ್ಬೋದು, ಅದೇ ರೀತಿ ಉಗ್ರಂ ಮಂಜು ಮತ್ತು ಮೋಕ್ಷಿತ್ ಅವರ ಅಣ್ಣ ತಂಗಿಯ ಅನುಬಂಧ, ರಜತ್ ಧನರಾಜ್ ಅವರ ಅನುಬಂಧ, ಧನರಾಜ್ ಅದೇ ರೀತಿ ಹನುಮಂತು ಅವರ ಅನುಬಂಧ, ಇವೆಲ್ಲವೂ ಕೂಡ ನೋಡಿ ಇವತ್ತಿನ ಎಪಿಸೋಡು ಆಯಿತಾ ತುಂಬಾ ಚೆನ್ನಾಗಿತ್ತು. ನಾನು ಅದಕ್ಕೇನೆ ಹಬ್ಬದ ಎಪಿಸೋಡಲ್ಲಿ ಯಾರ ಬಗ್ಗೆಯೂ ಕೂಡ ಏನು ಹೇಳಲಿಕ್ಕೆ ನನ್ನ ಕೈಲಿ ಆಗ್ತಾ ಇಲ್ಲ. ನನಗನ್ಸಿದ್ದು ನಾನು ಹೇಳಿದ್ದೀನಿ, ಅದ್ಮೇಲೆ ನಿಮಗೆ ಬಿಟ್ಟಿದ್ದು. ನನ್ನ ರಿವ್ಯೂ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.